ನೀವು ಕೋರ್ಟಿನ ಮೂಲಕ ನೀವು ಹೋರಾಟವನ್ನು ಮಾಡಬಹುದಲ್ಲ ಅಂತ. ಆದರೆ ನಾನೊಂದು ಮಾತನ್ನು ಹೇಳ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಕಲಿಯುಗದಲ್ಲಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನಾವು ಸಂಘಟನೆಯಲ್ಲಿ ಹೋರಾಟದ ಮೂಲಕ ಆ ಒಂದು ಕಾರ್ಯವನ್ನು ಸಿದ್ಧಿಸಿದಾಗ ಮಾತ್ರ ದೇವರು ಒಲಿತಾನೆ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಬಲವಾದ ನಂಬಿಕೆ. ಈ ನಂಬಿಕೆಯ ಆಧಾರದ ಮೇಲೆ ನಾನು ಈ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಹೆಣ್ಣು ಮಗುವಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆಲ್ಲ, ನಾವು ಕೂಡ ಇವತ್ತು ಏನು ಮಾಡಬೇಕು, ನಾವು ಕೂಡ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಬೇಕು. ಅಪರಿಚಿತ ವ್ಯಕ್ತಿಯ ಹೆಣ್ಣಿನ ಶವ, ಅಪರಿಚಿತ ಹೆಣ್ಣನ್ನ ಕೊಲೆ ಮಾಡುವಂಥದ್ದು, ಅಪರಿಚಿತ ವ್ಯಕ್ತಿಗಳನ್ನ ವೀಕ್ಷಕರೇ ನಮಸ್ಕಾರ. ಇವತ್ತು ಈ ಹಿಂದೆ ನಡೆದಿರ್ತಕ್ಕಂತಹ ಸೌಜನ್ಯ ಹೋರಾಟ ಅಂದರೆ ವಿಶ್ವವ್ಯಾಪಿ ನಡೆದಿರ್ತಕ್ಕಂತಹ ಸೌಜನ್ಯ ಹೋರಾಟ ನಮ್ಮ ಸುಳ್ಯ ತಾಲೂಕಿನ ಗುತ್ತಿಗಾರಲ್ಲಿ ಕೂಡ ನಡೆದಿತ್ತು. ಆ ಹೋರಾಟದ ಮುಂಚೂಣಿಯನ್ನು ವಹಿಸಿರ್ತಕ್ಕಂಥವರು ಚಂದ್ರಶೇಖರ ಬಾಳ್ಗೋಡು ಅಂತೇಳಿ. ಅವರು ಈ ಸೌಜನ್ಯ ಹೋರಾಟ ಈಗ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದೊಮ್ಮೆ ಸೌಜನ್ಯ ಹೋರಾಟ ಗುತ್ತಿಗಾರಿನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಜನಗಳು ಸೇರಿ ಬಹುದೊಡ್ಡ ಹಕ್ಕೊತ್ತಾಯ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಒಂದು ಹಕ್ಕೊತ್ತಾಯದ ಸಭೆ ಇಲ್ಲಿ ಆಯೋಜನೆ ಆಗಿತ್ತು. ಅದರಲ್ಲಿ ಚಂದ್ರಶೇಖರ ಬಾಳ್ಗೋಡು ಅವರು ಭಾರಿ ಒಳ್ಳೆಯ ಮುಂಚೂಣಿಯನ್ನು ವಹಿಸಿರುವಂಥವರು. ಅವರನ್ನು ಇವತ್ತು ಮತ್ತೊಮ್ಮೆ ಅವರ ಅನಿಸಿಕೆಗಳನ್ನು ಎಲ್ಲ ಸೌಜನ್ಯ ಪರ ಹೋರಾಟಗಾರರ ಅನಿಸಿಕೆಗಳನ್ನು ನಾವು ತಗೊಳ್ಳಿಕ್ಕಿದೆ, ಸಮಾಜಕ್ಕೆ ಅದನ್ನು ತಿಳಿಸ್ಲಿಕ್ಕಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಚಂದ್ರಶೇಖರ್ ಬಾಳ್ಗೋಡು ಅವರನ್ನು ಇವತ್ತು ನಾನು ಮಾತಾಡಿಸ್ತಾ ಇದ್ದೇನೆ. ಇವರು ಸೌಜನ್ಯ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ನಿರಂತರವಾಗಿ ಸೌಜನ್ಯ ಒಬ್ಬ ವಿದ್ಯಾರ್ಥಿನಿಯಾಗಿ ಅತ್ಯಾಚಾರದ ಮೂಲಕ ಕೊಲೆಯಾಗಿದ್ದರೂ ಕೂಡ ಒಂದು ಶಕ್ತಿ ದೇವತೆಯಾಗಿ ಮೂಡಿ ಬರ್ತಾ ಇದ್ದಾರೆ. ಆ ಸೌಜನ್ಯ ಪರ ಇವರು ನಿಂತು ಸೌಜನ್ಯ ಹೋರಾಟದ ಹಿಂದೆ ತಾವು ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ಅವರ ಮನದಾಳದ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಮಾನ್ಯ ಚಂದ್ರಣ್ಣ, ತಾವು ಸೌಜನ್ಯ ಪರ ಹೋರಾಟಕ್ಕೆ ಧುಮುಕ್ಲಿಕ್ಕೆ ಅಥವಾ ಸೌಜನ್ಯ ಪರ ನ್ಯಾಯ ಸಿಗಬೇಕು ಅಂತೇಳಿ ನೀವು ಮುಂದಾಳತ್ವವನ್ನು ವಹಿಸಿದ್ದೀರಿ. ಇದಕ್ಕೆ ನಿಮಗೆ ಯಾಕೆ ಪ್ರೇರಣೆ ಆಯಿತು? ಸುಮಾರು ನಾವು ಚಿಕ್ಕಂದಿನಿಂದಲೇ ಇರುವಾಗ ಬಹುಶಃ ಒಂದು ಹೆಣ್ಣು ಅಂದ ಕೂಡಲೇ ಒಂದು ಹೆಣ್ಣಿಗೆ ಒಂದು ತಾಯಿಯ ಸ್ಥಾನವನ್ನು ನೀಡುವಂಥದ್ದು, ಸಹೋದರಿಯ ಸ್ಥಾನವನ್ನು ನೀಡುವಂಥದ್ದು, ಮಗಳ ಸ್ಥಾನವನ್ನು ನೀಡುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬೆಳೆದು ಬಂದಂಥ ಒಂದು ವಿಶಿಷ್ಟವಾದಂಥ ಒಂದು ಯಾವ ಧರ್ಮದಲ್ಲಿ ಇರುವಂಥ ಒಂದು ಪದ್ಧತಿ ಅದು. ಯಾಕೆಂತ ಹೇಳಿದ್ರೆ ನಾನು ಚಿಕ್ಕಂದಿನಿಂದ ಇರುವಾಗಲೇ ನಾನು ಪತ್ರಿಕೆಗಳನ್ನು ಓದುವಂಥ ಒಂದು ಹವ್ಯಾಸ ನನಗಿತ್ತು. ಯಾಕೆಂತ ಹೇಳಿದ್ರೆ ನಾವು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇವತ್ತು ಸೌಜನ್ಯ ಹೋರಾಟವನ್ನ ಪ್ರಾರಂಭ ಮಾಡುವ ಮೊದಲು ಕೂಡ ನಾವು ನೋಡಿದ್ದೇವೆ. ಸಾಧಾರಣ ಡೆಲ್ಲಿ ಅಂತ ಒಂದು ಮಹಾನಗರಗಳಲ್ಲಿ ಕೂಡ ಹೆಣ್ಣನ್ನ ತಂದೂರಿ ಒಲೆಯಲ್ಲಿ ಬೇಯಿಸಿ ಅತ್ಯಾಚಾರ ಮಾಡಿ ತಂದೂರಿ ಒಲೆಯಲ್ಲಿ ಬೇಯಿಸುವಂತ ಒಂದು ವ್ಯವಸ್ಥೆಗಳು ನಡೀತಾ ಇತ್ತು. ಆನಂತರ ಬಂದ ಹಾಗೆ ಮುಂದಿನ ದಿವಸಗಳಲ್ಲಿ ಹೆಣ್ಣನ್ನ ಯಾವುದೋ ಒಂದು ಭೋಗದ ವಸ್ತುವಾಗಿ ಒಂದು ಬಳಸಿಕೊಂಡು ಆಕೆಯನ್ನ ಒಂದು ಹಿಂಸಿಸುವಂತ ಪ್ರವೃತ್ತಿ ಕೂಡ ಈ ದೇಶದಲ್ಲಿ ಈಗ ಬೆಳೀತಾ ಇದೆ, ಈಗಿನ ಜನಾಂಗದಲ್ಲಿ ಬೆಳೀತಾ ಇದೆ ಅಂತ ಹೇಳುವಂಥದ್ದು ನಮ್ಮೆಲ್ಲ ಗಮನಕ್ಕಿತ್ತು. ಹಾಗೆ ನಾನು ಹಿಂದಿನಿಂದಲೂ ಪತ್ರಿಕೆಗಳನ್ನು ನಾನು ಓದ್ತಾ ಇರುವ ಸಂದರ್ಭದಲ್ಲಿ ಕೂಡ ಕೆಲವು ಕಡೆ ಕೆಲವು ನದಿ ತೀರಗಳಲ್ಲಿ ಅಪರಿಚಿತ ವ್ಯಕ್ತಿಯ ಹೆಣ್ಣಿನ ಶವ, ಅಪರಿಚಿತ ಹೆಣ್ಣನ್ನ ಕೊಲೆ ಮಾಡುವಂಥದ್ದು, ಅಪರಿಚಿತ ವ್ಯಕ್ತಿಗಳನ್ನ ಕೊಲೆ ಮಾಡಿ ಬಿಸಾಕುವಂಥದ್ದು, ಕೆಲವು ಹೇಳ್ತೇವೆ ನಾವು ಪತ್ರಿಕೆಗಳನ್ನು ನೋಡುವಾಗ ನೇತ್ರಾವತಿ ನದಿಯಲ್ಲಿ ತೀರದಲ್ಲಿ ಅಂತೇಳಿ ಬರುವಂಥದ್ದು ಇತ್ತು. ಆದ್ರೆ ನಮಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಯಾಕಪ್ಪ ಇದು ಈ ತರ ಆಗ್ತಾ ಇದೆ, ಇಲ್ಲಿ ಏನು ಇಲ್ಲಿಯ ವ್ಯವಸ್ಥೆಗಳು ಯಾಕೆ ಇದು ಈ ತರ ಆಗ್ತಾ ಇದೆ, ಬಹುಶಃ ಅಲ್ಲಿ ಏನೋ ಒಂದು ನಡೀತಾ ಇದೆ ಅಂತ ಹೇಳುವಂಥ ಗುಮಾನಿಗಳು ಕೂಡ ಇತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಬಂದಾಗ ನಾವು ಯೋಚನೆ ಮಾಡಿದಾಗ ನನಗೆ ಬಹಳಷ್ಟು ನೋವನ್ನು ಕೊಟ್ಟಿರುವಂಥದ್ದು ನಿತ್ಯ ನಿರಂತರವಾಗಿ ಅಲ್ಲಿ ಸೌಜನ್ಯ ಪ್ರಕರಣ ಒಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇತ್ತು. ಆ ಸಂದರ್ಭ ನಮಗೆ ಆಯಿತು, ಯಾಕಪ್ಪ ಇದು ಈ ತರ ಆಗ್ತಾ ಇದೆ, ಇದಕ್ಕೆ ಏನಾದರೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕಲ್ಲ, ಈ ವ್ಯವಸ್ಥೆಗೆ ಒಂದು ಕ್ಲಿಷ್ಟ ಅಂತ ಹೇಳುವಂಥದ್ದು ಬೇಕು. ಅದಕ್ಕೋಸ್ಕರ ನಮಗೆ ನೋಡ್ತಾ ಇರುವಾಗ ನಾನು ಆ ಸಂದರ್ಭದಲ್ಲಿ ನಾನೊಂದು ಬೆಳ್ತಂಗಡಿಯ ಒಂದು ಗ್ರಾಮವಾದ 15 ಅಂತ ಹೇಳುವಂಥ ಗ್ರಾಮದಲ್ಲಿ ನಾನೊಂದು
ಉದ್ಯೋಗ ನಿರತನಾಗಿದ್ದೆ. ಆ ಸಂದರ್ಭದಲ್ಲಿ ಜನಗಳಿಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದಲ್ಲಿ ಒಂದು ಕೊಲೆ ಮಾಡಿದ್ದಾನೆ ಅಂತ ಒಂದು ಪತ್ರಿಕೆಗಳಲ್ಲಿ ಬಂತು. ಹಾಗೆ ಪತ್ರಿಕೆಗಳಲ್ಲಿ ಬಂದಾಗ ನಮ್ಗಾಯಿತು, ಹೌದಾ ನಿಜವಾದ ಆರೋಪಿ ಇವನೇ ಇರಬಹುದಾ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನಾವು ಬಂದ ಹಾಗೆ ಅದು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಆಯಿತು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ SITಗಳ ನೇಮಕ ಆಯಿತು, CID ನೇಮಕ ಆಯಿತು, ಮತ್ತು CBI ನೇಮಕ ಆಯಿತು. ಆದರೆ ಕೊನೆಗೆ ಬಂದಂಥದ್ದು 11 ವರ್ಷ ಕಳೆದ ನಂತರ ಸಂತೋಷ್ ರಾವ್ ನಿರಪರಾಧಿದ್ದ. ಆದರೆ ನಮಗೆ ಮನಸ್ಸಿಗೆ ಸಹಜವಾಗಿ ಅನ್ನಿಸಿತು, ಹಾಗಾದರೆ ಇದರ ಹಿಂದೆ ಏನೋ ಕೊಲೆಯೇ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಸಹಜವಾಗಿ ಅನ್ನಿಸಿದಾಗ ನಾವು ಈ ಹೋರಾಟಕ್ಕೆ ಇದಕ್ಕೋಸ್ಕರ ಒಂದು ಹೆಣ್ಣು ಮಗುವಿನ ಆತ್ಮಕ್ಕೆ ನ್ಯಾಯ ಸಿಗಬೇಕು, ಒಂದು ಹೆಣ್ಣು ಮಗುವಿನ ಮನೆಯವರು ಪಾಪ ದಿನ ಅವರು ನೊಂದು ಬೆಂದು ಅವರು ಬಳಲಿದಾಗ ನಮ್ಮ ಮನಸ್ಸಿಗೆ ಕೂಡ ಆಘಾತ ಆಗ್ತಾ ಇತ್ತು, ಇದಕ್ಕೆ ನ್ಯಾಯ ಸಿಗಲೇಬೇಕಲ್ಲ ಅಂತ. ಆದರೆ ಇವತ್ತು ನಮಗೆ ನೋಡ್ತಾ ಆನಂತರ ಬರ್ತಾ ಬರ್ತಾ ನಮಗೆ ಅದರ ಚಿತ್ರಣಗಳು ಬದಲಾಗ್ತಾ ಬಂತು. ಇದು ವಾಸ್ತವಿಕ ವಿಚಾರ. ಸೌಜನ್ಯ ಹೋರಾಟ ಈಗ ತುಂಬ ಕಡೆಗಳದ್ದಾಗಿದೆ. ಅದೇ ಹಳ್ಳಿ ಪ್ರದೇಶ ಗುತ್ತಿಗಾರಿನಲ್ಲಿ ಕೂಡ ಸೌಜನ್ಯ ಹೋರಾಟ ಯಶಸ್ವಿಯಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರಿದ್ದಾರೆ. ನೀವು ಅದರ ಹಲವು ಮುಂದಾಳಗಳಲ್ಲಿ ನೀವು ಕೂಡ ಒಬ್ಬರು ನೇತಾರರಾಗಿದ್ದೀರಿ. ನೀವು ಹೇಗೆ ಆ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು? ನಾನು ಸೌಜನ್ಯ ಸಂತೋಷ್ ಕುಮಾರ್ ಯಾವಾಗ ನಿರಪರಾಧಿಯಿಂದ ಬಂತು ಆವಾಗ ಎಲ್ಲ ಕಡೆ ಹೋರಾಟಗಳು ಪ್ರಾರಂಭವಾಯಿತು. ಈ ಹೋರಾಟಗಳು ನಿರಂತರವಾಗಿ ಪ್ರಾರಂಭವಾದ ಸಂದರ್ಭದಲ್ಲಿ ಸುಳ್ಯ ತಾಲೂಕಿನಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು. ಅದು ಎಲ್ಲಿಂದ ಅಂತ ಹೇಳಿದ್ರೆ ನಿಂಚಿಕಲ್ಲಿಂದ ಹಿಡಿದು ಸುಳ್ಯದವರೆಗೆ ಒಂದು ಬೃಹತ್ ಒಂದು ಜಾಥದ ಮೂಲಕ ಅದು ಕಾರ್ಯಕ್ರಮ ಆಯಿತು. ಒಂದು ಜನಾಂದೋಲನ ಆಯಿತು. ಸೌಜನ್ಯ ಹೋರಾಟದ ಒಂದು ಶಕ್ತಿ ಮತ್ತೆ ದೊಡ್ಡ ತಿಳುವಳಿಕೆ ಪಡೆದುಕೊಂಡು ನ್ಯಾಯ ಇನ್ನೇನು ಹತ್ತಿರ ಬರ್ತದೆ ಹೇಳುವಂತಹ ಒಂದು ಸ್ಥಿತಿಗೆ ಬಂದೊಯ್ತು. ಆನಂತರ ನೀವು ಗುತ್ತಿಗಾರರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳುವಂಥದ್ದು ಯಾವಕ್ಕೆ ನಿಮಗೆ ಬಂದದ್ದು ಅಂತ. ಹಾಗೆ ನಾವು ಸುಳ್ಯದ ಕಾರ್ಯಕ್ರಮವನ್ನು ನೋಡಿದಾಗ ಬಹುಶಃ ಅಲ್ಲಿಯ ಜನರ ಒಂದು ಉತ್ಸಾಹ, ಅಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಅಲ್ಲಿಯ ಒಂದು ಹೋರಾಟಕ್ಕೆ ಧುಮುಕಬೇಕಿದ್ರೆ ಅದಕ್ಕೊಂದು ಪ್ರೇರಣೆಗಳು ಬೇಕು. ಆ ಪ್ರೇರಣೆಗಳ ಮೂಲಕ, ಯಾಕೆಂದರೆ ಅಲ್ಲಿ ನಾನು ತಮ್ಮಣ್ಣ ಶೆಟ್ಟಿಯವರು ಕೆಲವು ಮಾತುಗಳನ್ನು ಆಡಿದ್ರು, ಮಹೇಶ್ ಶೆಟ್ಟಿಯವರು ಅದರ ನೇತೃತ್ವ ವಹಿಸಿಕೊಂಡಿದ್ರು, ಪ್ರಸನ್ನಕ್ಕ ಆ ಒಂದು ವಿಚಾರದಲ್ಲಿ ತನ್ನ ಗಂಭೀರವಾದ ವಿಚಾರವನ್ನು ಮಂಡಿಸಿದ್ರು. ಆದರೆ ಅವರು ಯಾರು ಕೂಡ ಇಂಥವರು ಆ ಕೊಲೆ ಮಾಡಿದ್ದಾರೆ ಅಂತ ಹೇಳಿಲ್ಲ. ಅದು ನ್ಯಾಯ ಬೇಕು ಅಂತ ಹೇಳುವಂಥ ಒಂದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಆ ಒಂದು ಹೋರಾಟವನ್ನು ಮಾಡಿದ್ರು. ನಂತರ ಮುಂದಿನ ದಿನಗಳಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಈ ಹೋರಾಟಕ್ಕೆ ಮುಂಚೂಣಿಗೆ ಬಂದು ಅವರು ಅದನ್ನು ಎಳೆಯಾಗಿ ಇಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗುವಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆಯಲ್ಲ, ನಾವು ಕೂಡ ಇವತ್ತು ಏನು ಮಾಡಬೇಕು, ನಾವು ಕೂಡ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಬೇಕು. ಈ ಹೋರಾಟವನ್ನು ನಾವು ಮತ್ತೆ ಮುಂದುವರಿಸಿ ಯಾರು ಅಪರಾಧಿಗಳಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುವಂಥದ್ದು ಕೂಡ ನಮ್ಮ ಒಂದು ತೀರ್ಮಾನ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ನೀವು ಕೆಲವರು ಸಂದರ್ಭದಲ್ಲಿ ನಮ್ಮ ಹತ್ರ ಪ್ರಶ್ನೆಗಳನ್ನು ಹಾಕಿದ್ರು. ನಾವು ಗುತ್ತಿಗೆರಲ್ಲಿ ಹೋರಾಟ ನನ್ನ ಮನಸ್ಸಲ್ಲಿತ್ತು. ಎಲ್ಲ ಕಡೆ ಈಗ ಹೋರಾಟಗಳು ಪ್ರಾರಂಭ ಆಗ್ತಾ ಇದೆ. ಆದರೆ ಸಾಮಾಜಿಕ ನ್ಯಾಯಕ್ಕೋಸ್ಕರ, ಒಂದು ಹೆಣ್ಣು ಮಗುವಿಗೆ ಆದ ಒಂದು ಅನ್ಯಾಯಕ್ಕೋಸ್ಕರ ನಾವು ಕೂಡ ಒಂದು ನಮ್ಮದಾದಂಥ ಒಂದು ಕೊಡುಗೆಯನ್ನು ನಾವು ಈ ಸಂಘಟನೆಗೆ ಕೊಡಲೇಬೇಕಲ್ಲ ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಆದರೂ ಕೂಡ ನಾನು ಈ ಹೋರಾಟದಲ್ಲಿ ಅಷ್ಟು ದೊಡ್ಡ ಭಾಗಿಯಾದವನಲ್ಲ. ಒಂದು ದಿವಸ ನಾನು ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿರತಕ್ಕಂಥ ಕಿರಣ ಗುಡ್ಲಗುತ್ತರವರು ನನ್ನ ಮನೆಗೆ ಒಂದು ಫೋನ್ ಮಾಡಿದರು. ಅಂದರೆ ನಾವು ಹೀಗೀಗೊಂದು ಸಭೆಯನ್ನು ಕರೀತಾ ಇದ್ದೇವೆ, ನೀವು ಬರಲೇಬೇಕು ಅಂತ ಹೇಳುವಂಥ ಒಂದು ಮಾತನ್ನು ನನಗೆ ಹೇಳಿದರು. ಆದರೆ ನನ್ನ ಮನಸ್ಸಲ್ಲಿ ಕೂಡ ಸಹಜವಾಗಿತ್ತು, ಈ ಹೋರಾಟಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿತ್ತು. ಆ ದಿವಸ ನಾನು ಕೂಡ ಆ ಸಮಿತಿಯ ಸಭೆಗೆ ಬಂದೆ. ಅಲ್ಲಿ ನಾವೊಂದು ಸಮಿತಿಯನ್ನು ರಚನೆ ಮಾಡುವುದು ಅಂತ ಹೇಳುವಂಥ ಒಂದು ತೀರ್ಮಾನ ಆಯಿತು. ಆದರೆ ಹೋರಾಟ ಸಮಿತಿಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ನಮ್ಮಲ್ಲಿ ಕೂಡ ಗೊಂದಲ ಇತ್ತು. ಆಗ ನಾವೆಲ್ಲ ಸೇರಿ ನಾವೊಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಿದ ಯಶಸ್ಸನ್ನು ನಾವು ಕಂಡಿದ್ದೇವೆ. ಅದೊಂದು ಬಾರಿ ಚಂದ ಆಗಿರ್ತಕ್ಕಂತಹ ಒಂದು ಹೋರಾಟ ಗುತ್ತಿಗಾರಿನಲ್ಲಿ ನಡೆದಿದೆ. ನಿಮಗೆ ತುಂಬ ನೋವುಗಳಾಯ್ತು ಅಥವಾ ಹೇಗೆ, ನಿಮ್ಮ ಅಭಿಪ್ರಾಯ ಹೇಗೆ ಗುತ್ತಿಗಾರಿನಲ್ಲಿ ನಡೆದಂತಹ ಸೌಜನ್ಯ ಹೋರಾಟದ ಬಗ್ಗೆ? ನಮಗೆ ಏನಂತ ಹೇಳಿದರೆ, ಇವತ್ತು ಸಮಾಜದಲ್ಲಿ ಹೇಗೆ ಇದೆ ಅಂತ ಹೇಳಿದರೆ, ಹಲವು ಒಂದು ಸಾಮಾಜಿಕ ಹೋರಾಟವನ್ನು ಮಾಡುವಾಗ ರಾಜಕೀಯಗಳು ಅಡ್ಡ ಬರುವುದಂಥದ್ದು ಸಾಮಾನ್ಯವಾದಂಥದ್ದು. ಆದರೆ ನಾವೊಂದು ಅಲ್ಲಿ ಕುಳಿತವರು, ನಾವು ಎಲ್ಲ ಪಕ್ಷದವರು ಇದ್ದೇವೆ.
ಆದರೆ ನಾವು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದ್ದು ಯಾರು ಕೂಡ ಇದರ ದೊಡ್ಡ ನೇತೃತ್ವ ಬೇಡ, ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಕೈಗೊಂಡು ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ಹೆಜ್ಜೆಯನ್ನು ಮುಂದೆ ಇಟ್ಟೆವು. ಸಾಮಾನ್ಯವಾಗಿ ನಾವಿವತ್ತು ಈ ಬಗ್ಗೆ ನಾನು ಸುಮಾರು 2 ವರ್ಷಗಳ ಹಿಂದೆ ನಡೆದಂಥ ಇದು ನನ್ನ ನೆನಪಲ್ಲಿದ್ದಷ್ಟನ್ನು ನಾನು ಹೇಳ್ತೇನೆ. ಹಾಗೆ ಈ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಮ್ಮ ಚಂದ್ರಶೇಖರ ಕಡೋಡಿಯವರು, ಮತ್ತು ದುಷ್ಯಂತ್ ಶಿರಡ್ಕರ್ ಅವರು, ಮತ್ತು ಧರ್ಮಪಾಲ ಅಡ್ಡನ್ಪಾರೆ ಅವರು, ಪ್ರವೀಣ್ ಮುಂಡೋಡಿಯವರು ಇದ್ದರು, ಮತ್ತು ಮದನ್ ಕೊಲ್ಯರವರು, ಹಾಗೆ ಬೇರೆ ಬೇರೆ ಜನ ತುಂಬ ಜನರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರದ ಮೂಲಕ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇದನ್ನು ಎದುರಿಸಿದ ಕಾರಣ ಬಹುಶಃ ಗುತ್ತಿಗಾರನ ಇತಿಹಾಸದಲ್ಲಿ ಕೂಡ ಕಂಡು ಕೇಳರಿಯದಂಥ ಒಂದು ಒಳ್ಳೆ ಜನಸಾಗರ ಬಂದಾಗ ನಮಗೆ ಮನಸ್ಸಿಗೆ ಅನಿಸಿತ್ತು. ಜನರಲ್ಲಿ ಇವತ್ತು ಈ ವಿಚಾರದಲ್ಲಿ ಇಷ್ಟು ಒಂದು ಆಕ್ರೋಶ ಇದೆಯಾ ಅಂತ ಹೇಳುವಂಥದ್ದು ಕೂಡ ನಮ್ಮ ಮನಸ್ಸಿಗೆ ಬಂದಂಥದ್ದು ಸಾಮಾನ್ಯ ವಿಚಾರ ಇದೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ನಾಯಕರು ಪಕ್ಷಾತೀತವಾಗಿ ಸಭೆಯ ಮುಂಚೂಣಿಯಲ್ಲಿ ಎದುರು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಕೂಡ ಹಿಂದೆ ಅದರ ನೇತೃತ್ವವನ್ನು ಎಲ್ಲರೂ ಕೂಡ ವಹಿಸಿಕೊಂಡು ಸಭೆಯ ಮುಂದಾಳತ್ವದಲ್ಲಿ ಸಭೆಯ ಒಂದು ಮುಖವನ್ನು ನೋಡುವಾಗ ಪಕ್ಷಾತೀತವಾಗಿ ಅಥವಾ ಎಲ್ಲರಿಗೂ ಕೂಡ ಸೌಜನ್ಯ ದೇವಿ ಅಂತ ಹೇಳುವಂಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಹೋರಾಟ ಗುತ್ತಿಗಾರಿಂದ ಒಕ್ಕೊರಳ ಆಗ್ರಹ ಆಗಿದೆ ಅಂತ ಹೇಳುವಂಥದ್ದನ್ನು ನಿರ್ವಹಿಸಿದ್ರು. ಆ ಸಂದರ್ಭದಲ್ಲಿ ಜೀಪು ಚಾಲಕ ಮಾಲಕರಿರ್ಬೋದು ಅಥವಾ ಎಲ್ಲ ಸಮುದಾಯದವರು ಅಂದರೆ ಎಲ್ಲ ಇಲಾಖೆಯವರು ಕೂಡ ಒಂದು ಸೌಜನ್ಯದ ಒಂದು ಹೋರಾಟಕ್ಕೆ, ಸೌಜನ್ಯ ಪರ ನ್ಯಾಯಯುತ ಹೋರಾಟಕ್ಕೆ ಒಂದು ಸಂಪೂರ್ಣ ಸಹಕಾರ ಸಿಕ್ಕಿದೆ ಅಂತೇಳಿ ಭಾವಿಸ್ತೀನಿ. ಖಂಡಿತವಾಗಿ ಈ ಬಗ್ಗೆ 2 ಮಾತಿಲ್ಲ. ಯಾಕೆಂತ ಹೇಳಿದರೆ ನಾನು ಈ ಮಾತನ್ನು ಹೇಳಬೇಕಿದ್ರೆ ಗುತ್ತಿಗಾರಿನ ಜೀಪು ಚಾಲಕ ಮಾಲಕರ ಒಂದು ಉತ್ಸಾಹ, ರಿಕ್ಷಾ ಚಾಲಕ ಮಾಲಕರ ಒಂದು ಉತ್ಸಾಹ, ಇದು ಬಹುಶಃ ನಮ್ಮಲ್ಲಿ ಇನ್ನಷ್ಟು ಒಂದು ಉತ್ಸಾಹವನ್ನು ಇಮ್ಮಡಿಗೊಳಿಸಿದಲ್ಲಿ 2 ಮಾತಿಲ್ಲ. ಸಾಮಾನ್ಯವಾಗಿ ನಾವು ಕೆಲವು ವಿಚಾರಗಳಿಗೆ ಬಂದಾಗ ರಾಜಕೀಯದ ಅಡ್ಡಿ ಆತಂಕ ಇಲ್ಲಿ ಅದು ಆಗಲಿಲ್ಲ. ಯಾಕಂದರೆ ಜನಪ್ರತಿನಿಧಿಗಳೇ ನಮಗೆ ಸಾಥನ್ನು ಕೊಟ್ಟರು, ಯಾವುದೇ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡದೆ ಸಾಥನ್ನು ಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಗುತ್ತಿಗಾರಿನಲ್ಲಿದೆ. ಆದರೆ ನಾವಿವತ್ತು ಯೋಚನೆ ಮಾಡಬೇಕಾದ್ದು ರಾಜಕೀಯದ ವಿಚಾರಗಳಲ್ಲ, ಆದರೆ ಮನುಷ್ಯನ ಶರೀರ ಅಂತ ಹೇಳಿದರೆ ಇವತ್ತು ಅದು ಒಂದು ಹೇಗೆ ಇರ್ತದೆ ಅಂತ ಹೇಳಿದರೆ, ಒಂದು ಕಾಲಿಗೆ ಮುಳ್ಳು ತಾಗಿದ್ರೂ ಶರೀರಕ್ಕೆ ಅದು ನೋವಾಗ್ತದೆ, ಕೈಗೆ ಏನಾದರೂ ಗಾಯ ಆದರೂ ಶರೀರಕ್ಕೆ ನೋವಾಗ್ತದೆ, ಹಾಗೆ ತಲೆಗೆ ಪೆಟ್ಟಾದರೂ ಕೂಡ ಅದೊಂದು ಶರೀರಕ್ಕೆ ನೋವಿ. ಶರೀರದ ಯಾವುದೇ ಭಾಗಗಳಿಗೂ ಕೂಡ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೂ ಕೂಡ ಅದು ಮನುಷ್ಯನಿಗೆ ಸಹಿಸಲು ಅಸಾಧ್ಯವಾದಂಥ ಒಂದು ನೋವನ್ನು ಕೊಡ್ತದೆ. ಅದಕ್ಕೋಸ್ಕರ ನಾವು ಮನುಷ್ಯನ ಶರೀರದಲ್ಲಿ ಯಾವ ರೀತಿಯ ಅಂಗಾಂಗಗಳಿಗೆ ಕೂಡ ಒಂದು ನೋವು ಆದಾಗ ಅದನ್ನು ಯಾವ ರೀತಿಯಲ್ಲಿ ಅದನ್ನು ನಾವು ಗುಣಪಡಿಸಬೇಕು ಅಂತ ಹೇಳುವಂಥದ್ದು ಒಂದು ವಿಚಾರ. ಸಮಾಜದಲ್ಲಿ ಕೂಡ ಹಾಗೆ ಸಮಾಜದ ಯಾವುದೇ ಒಂದು ಭಾಗಕ್ಕೆ ನೋವಾದರೂ ಬಹುಶಃ ಇವತ್ತು ನಾವು ಜಾತಿ ಪದ್ಧತಿಯ ಮೂಲಕ ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ಆ ಒಬ್ಬ ವ್ಯಕ್ತಿಗೆ ಒಂದು ನೋವಾದರೆ ಇಡೀ ಸಮಾಜ ಅದರ ಒಂದು ಇದಕ್ಕೆ ಧಾವಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಸಮಾಜದಲ್ಲಿ ಯಾವಾಗ ಮನದಟ್ಟ ಆಗ್ತದೋ ಆ ಸಂದರ್ಭದಲ್ಲಿ ಇಂತಹ ಆಕ್ರೋಶಗಳು ಅಥವಾ ಸಾಮಾಜಿಕ ನ್ಯಾಯದ ಬೇಡಿಕೆಗಳು ಹೊರಗೆ ಬರುವಂಥದ್ದು ಸಹಜ ಇದೆ. ಆದರೆ ಇವತ್ತಿನ ಕಾಲದಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲೋ ನಮಗೆ ತೊಂದರೆ ಆಗ್ತದೋ ಅಂತ ಹೇಳುವಂಥ ಒಂದು ಭಾವನೆಗಳು ಜನರ ಮನಸ್ಸಲ್ಲಿ ಬರ್ತದೆ. ಆದರೆ ಇವತ್ತು ನ್ಯಾಯಕ್ಕೆ ಮಿಗಿಲಾದ್ದು ಯಾವುದೂ ಇಲ್ಲ. ರಾಜಕೀಯದ ಸ್ಥಾನಮಾನಗಳು ಇವತ್ತು ಬರ್ಬೋದು, ನಾಳೆ ಅದು ಹೋಗ್ಬೋದು. ಆದರೆ ನಾವು ಮಾಡಿದಂಥ ಪಾಪ ಕರ್ಮಗಳು ಅದು ನಿರಂತರವಾಗಿ ನಮ್ಮನ್ನು ಬೆನ್ನು ಬಿಡದೆ ನಮ್ಮ ಜೊತೆಗೆ ಬರ್ತದೆ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಸತ್ಯವಾದ ಮಾತು. ಈಗ ನಿಮಗೆ ನೀವು ಮಾಮೂಲಿಯಾಗಿ ಚಂದ್ರನ ಜನಸಾಮಾನ್ಯರಿಗೆ ಸೌಜನ್ಯ ಹೋರಾಟಕ್ಕೆ ನಿಮಗೆ ಕೆಲವೊಂದು ಕರೆಗಳು ಬಂತು ಅಥವಾ ಕೆಲವೊಂದು ಜನ ಪ್ರಶ್ನೆ ಮಾಡಿದ್ರು ಹೇಳುವಂಥದ್ದನ್ನು ಹೇಗೆ ಫೇಸ್ ಮಾಡಿದ್ದೀರಿ? ಸಾಮಾನ್ಯವಾಗಿ ಜನಗಳಿಗೆ ಅನ್ಯಾಯಗಳು ಆದಾಗ ನಾವು ಹೋರಾಟದ ಒಂದು ಶೈಲಿಯನ್ನು ನಾವು ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಯಾಕೆಂತ ಹೇಳಿದರೆ ನಾನು ಬೇರೆ ಬೇರೆ ಹೋರಾಟಗಳಲ್ಲಿ ನಾನು ಭಾಗವಹಿಸಿರೋದು, ಆದರೆ ಎಲ್ಲೂ ಕೂಡ ನಾನು ಪ್ರಚಾರವನ್ನು ಬಯಸಲಿಲ್ಲ. ಪ್ರಚಾರವನ್ನು ಬಯಸದೇ ಜನರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನದಾಳದ ಬಯಕೆ. ಬಹುಶಃ ನನಗೆ ಎಲ್ಲಿ ಕೂಡ ಸ್ಥಾನಮಾನ ಬೇಡ, ನನಗೆ ಎಲ್ಲಿ ಕೂಡ ಆ ಪ್ರಚಾರ ಬೇಡ. ಆದರೆ ನನಗೆ ಸೌಜನ್ಯ ಹೋರಾಟದಲ್ಲಿ ನಾನು ಮಾತಾಡುವಂಥ ವಿಚಾರ ಇರಲಿಲ್ಲ. ಆದರೆ ನನ್ನ ಎಲ್ಲ ಈ ಮಿತ್ರರು ಎಲ್ಲರೂ ಸೇರಿಕೊಂಡು ನೀವು ಇವತ್ತೊಂದು ಅದರ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತ ಹೇಳುವಂಥ
ಒಂದು ವಿಚಾರವನ್ನು ಇಟ್ಟು ಆ ವಿಚಾರವನ್ನು ಇಟ್ಟಾಗ ಅಲ್ಲಿಗೆ ಕುಸುಮಕ್ಕ ಬಂದಿದ್ದು. ಆ ತಾಯಿಯ ಒಂದು ಮುಖವನ್ನು ಕಂಡಾಗ ನನಗೆ ಒಂದು ಆ ನೋವಿನ ಒಂದು ಛಾಯೆ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಆದರೆ ನಾನು ಮಾತಾಡಿದ್ದು ಅದು ಸೌಜನ್ಯನ ಶಕ್ತಿಯಿಂದಲೇ ನಾನು ಹೇಳಬೇಕೇ ಹೊರತು ಬಹುಶಃ ಅದು ನನ್ನ ಮಾತಲ್ಲ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿ ಕೂಡ ನೀವು ಚಂದ್ರಣ್ಣನನ್ನು ನಾನು ತುಂಬ ವರ್ಷದಿಂದ ನಿಮ್ಮನ್ನು ನೋಡಿದ್ದೇನೆ. ಆದರೆ ಆ ಶಕ್ತಿಯನ್ನು ನೀವು ಈಗ ಹೇಳಿದ್ದು ಖಂಡಿತವಾಗಿ ಆ ಸಭೆಯ ಯಾವುದೋ ವಿಡಿಯೋಗಳು ಇನ್ನೂ ಕೂಡ ಲಿಂಕ್ಗಳಲ್ಲಿ ಇರ್ತದೆ. ಅದನ್ನು ನೋಡಿದರೆ ಚಂದ್ರಣ್ಣ ಅವತ್ತು ಮಾತಾಡಿದಂಥ ಮಾತು ಎಲ್ಲ ಸಮಾಜವನ್ನು ನಿಬ್ಬೆರಗಾಗುವಂತೆ ಮಾಡಿದೆ. ಯಾಕೆಂದರೆ ಸೌಜನ್ಯನ ಶಕ್ತಿ ಅಂಥದ್ದು. ಆ ಸೌಜನ್ಯ ಮತ್ತೆ ಮತ್ತೆ ಏನು ಆ ದುಷ್ಟ ಶಕ್ತಿಗಳಿದ್ದಾರೆ. ಯಾಕೆಂದರೆ ಒಂದು ವಸ್ತು ಅಲ್ಲಾಡಬೇಕು ಅಂತಿದ್ರು ಅದು ಏನಾದರೂ ಒಂದು ಕಾರಣ ಇರ್ತದೆ. ಆದ ಕಾರಣ ಆ ಸೌಜನ್ಯ ಎಂಬ ಹೆಣ್ಣು ಮಗಳ ಅತ್ಯಾಚಾರಿ ಖಂಡಿತ ಜೀವಂತ ಆಗಿ ಇದ್ದಾರೆ. ಆ ಜೀವಂತವಾಗಿರ್ತಕ್ಕಂತಹ ಅತ್ಯಾಚಾರಿಗೆ ನಮ್ಮೆಲ್ಲರ ಮುಂದೆ ಶಿಕ್ಷೆ ಆಗ್ತದೆ ಹೇಳುವಂತಹ ಒಂದು ಅಭಿಪ್ರಾಯ ಖಂಡಿತ ನಿಮ್ಮೆಲ್ಲರದು. ಇನ್ನು ಮುಂದೆ ಸೌಜನ್ಯ ಹೋರಾಟದ ರೂಪುರೇಷೆಗಳು ಒಂದೊಂದಾಗಿ ಮುಂದುವರಿತಾ ಇದೆ. ಮಹೇಶಣ್ಣ ತಿಮ್ಮರೋಡಿ ಮಹೇಶಣ್ಣ ಅವರನ್ನು ನೀವು ಆನಂತರ ನೀವು ಭೇಟಿಯಾಗಿದ್ದೀರಾ ಅಥವಾ ಮಹೇಶ್ ಅಣ್ಣ ತಿಮ್ಮರೋಡಿ ಅವರು ಹೋರಾಟದ ಬಗ್ಗೆ ನೀವೇನು ಹೇಳ್ತೀರಿ? ಸಾಮಾನ್ಯವಾಗಿ ನಾನು ಅವತ್ತಿನ ಒಂದು ಆ ಜನಸ್ತೋಮವನ್ನು ಕಂಡಾಗ ನನ್ನ ಮನಸ್ಸಿನ ಭಾವನೆಗಳು ಬಹುಶಃ ಅದು ವರ್ಣಿಸಲಾಸದಲ್ಲ. ಯಾಕೆಂತ ಹೇಳಿದರೆ ನಾನು ಅದರ 2 ದಿವಸ ಕಳೆದು ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಜಾತ್ರೋತ್ಸವ ಇತ್ತು. ಆ ಜಾತ್ರೋತ್ಸವ ಹೋದಾಗ ಜನ ನನ್ನನ್ನು ಗುರುತಿಸಿ ಮಾತಾಡಿದ್ರು. ಆದರೆ ನನಗೆ ಆಯಿತು, ನನ್ನ ಯಾಕಪ್ಪ ಇಷ್ಟು ನನಗೆ ಪರಿಚಯ ಇಲ್ಲದವರು ಕೂಡ ನನ್ನ ಹತ್ರ ಮಾತಾಡ್ತಾರೆ ಅಂತ. ಬಹುಶಃ ನನಗೆ ಆಗ ಅನಿಸಿತ್ತು ಬಹುಶಃ ನಾನು ಮಾತಿನ ಪರಿಣಾಮ ಇರ್ಬೋದು ಏನೋ ಅಂತ. ಆದರೆ ನಾನು ಕೂಡ ಯಾವತ್ತೂ ಕೂಡ ಅದರ ಆ ಹೊಗಳಿಕೆಗೆ ಅಥವಾ ಯಾವುದೇ ಒಂದು ಪ್ರಚಾರಕ್ಕಾಗಿ ಚಂದ್ರಣ್ಣ ಅಂತೂ ಅಲ್ಲವೇ ಅಲ್ಲ. ಅಂದರೆ ಸಂಘ ಕಾರ್ಯದಿಂದ ಬಂದಂಥ ವ್ಯಕ್ತಿ ಅದು ಏನು ಅಂತ ಹೇಳುವಂಥದ್ದು ಅವರೊಳಗೆ ಇದೆ. ಅದು ಸಮಾಜಕ್ಕೆ ಒಂದು ಗೊತ್ತಾಗಿದೆ ಆಗ ಚಂದ್ರಣ್ಣ ಏನು ಅಂತ ಹೇಳುವಂಥದ್ದು. ಯಾಕೆಂದರೆ ಸೌಜನ್ಯ ದೇವಿಯ ಒಂದು ಶಕ್ತಿಯಿಂದಾಗಿ ಅದು ಆಗಿದೆ ಅಂತ ಹೇಳುವಂಥದ್ದನ್ನು ನೀವು ಹೇಳ್ತಾ ಇದ್ದೀವಿ. ಹೊಗಳಿಕೆ ಮತ್ತು ತೆಗಳಿಕೆ ಇದು ಸಾಮಾನ್ಯವಾಗಿ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಹೊರಡಬೇಕು. ನಾವು ಹೊರಡಬಾರ್ದು. ಹಾಗೆ ನಿಮಗೆ ಮುಂದಿನ ದಿವಸದಲ್ಲಿ ನಾನು ಒಂದು ದಿವಸ ನನ್ನ ಮಿತ್ರರನ್ನು ಸೇರಿಸಿಕೊಂಡು ನಾವು ಒಂದು ದಿವಸ ತಿಮ್ಮರೋಡಿಯವರ ಮೈಸೂರು ತಿಮ್ಮರೋಡಿಯವರನ್ನು ನಾವೊಂದು ಭೇಟಿಯಾಗುವ ಅಂತ ಹೇಳುವಂಥ ಉದ್ದೇಶದಿಂದ ಅವರ ಮನೆಗೆ ಹೋಗಿದ್ದೆ. ಆದರೆ ಅದ್ಭುತ ಶಕ್ತಿ ಅವ್ರದ್ದು, ಅವರ ಮಾತುಗಾರಿಕೆ ಬಹುಶಃ ಅಚಲವಾದಂಥ ಅವರ ಹತ್ರ ಇರುವಂಥ ಒಂದು ನಿಷ್ಠೆ, ಅವರು ಹೇಳುವಂಥ ಪ್ರತಿಯೊಂದು ಎಂಥ ಕಲ್ಲು ಬಂಡೆಯಾದರೂ ಕೂಡ ಅವರ ಒಂದು ಮಾತಿಗೆ ಅದು ಕರಗಲೇಬೇಕು. ಆ ರೀತಿಯ ಒಂದು ಮನೋಭಾವ ಮನೋಸ್ಥೈರ್ಯ ಆ ತಿಮ್ಮರೋಡಿಯವರಲ್ಲಿ ನಾನು ನೇರವಾಗಿ ಕಂಡಾಗ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಈ ಸೌಜನ್ಯ ಅಂತ ಹೇಳುವಂಥ ಈ ಶಕ್ತಿ ಇದೆಯಲ್ಲ ಇದು ಜಗತ್ ಪ್ರಸಿದ್ಧವಾಗ್ತದೆ. ಆದರೆ ನಾನು ನಿತ್ಯ ನಿರಂತರವಾಗಿ ಒಂದು ಹೋರಾಟವನ್ನು ಇಷ್ಟು ವರ್ಷಗಳ ಕಾಲ ಅದನ್ನೊಂದು ಮುಂದುವರಿಸಿಕೊಂಡು ಹೋದಂಥ ಅವರ ಒಂದು ಆ ಮನೋ ಇಚ್ಛೆ, ಅವರ ಒಂದು ಆ ಒಂದು ದಿಟ್ಟವಾದ ನಿರ್ಧಾರ ಇದನ್ನೆಲ್ಲ ನೋಡಿದಾಗ ಬಹುಶಃ ನಾವೆಲ್ಲರೂ ಏನು ಹುಲುಮಾನವರು. ಯಾಕೆಂದರೆ ನಾವೊಂದು ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಆದರೆ ನಿತ್ಯ ನಿರಂತರವಾಗಿ ಅವರು ತೊಡಗಿಸಿಕೊಂಡಿರುವಂಥ ಆ ರೀತಿ, ಆ ಗಿರೀಶ್ ಮಟ್ಟಣ್ಣನವರು ಕಾನೂನು ರೀತಿಯ ಹೋರಾಟಗಳನ್ನು ಮಾಡುವಂಥದ್ದು, ಅದಕ್ಕೆ ಎಲ್ಲ ಬೆಂಬಲ ಕೊಡುವಂಥ ವಕೀಲರುಗಳ ಸಂಘ ಇರ್ಬೋದು ಅಥವಾ ಬೇರೆ ಬೇರೆ ನಿವೃತ್ತ ಅಧಿಕಾರಿಗಳಿರ್ಬೋದು, ಇವರೆಲ್ಲ ಈ ಒಂದು ಹೋರಾಟದಲ್ಲಿ ಧುಮುಕುವುದು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ, ಅದೊಂದು ಮಹಾಯಜ್ಞ ಅಂತ ಹೇಳುವಂಥದ್ದು ನನ್ನ ಭಾವನೆ, ನ್ಯಾಯಪರ ಹೋರಾಟ. ಆದರೆ ಇದಕ್ಕೋಸ್ಕರ ನಾವು ಕೂಡ ನಮ್ಮಿಂದ ಆದಷ್ಟು ನಮ್ಮ ಹಿರಿಯರು ಒಂದು ಹೇಳ್ತಾ ಇದ್ದಾರೆ, ಅಳಿಲು ಸೇವೆ ಅಂತ. ಆ ಮಳಲನ್ನು ಶ್ರೀರಾಮನ ಆ ಒಂದು ಒಳ್ಳೆಯ ಕಾರ್ಯಕ್ಕೆ ಸೇತುವೆ ಕಟ್ಟಲಿಕ್ಕೆ ನಮ್ಮ ಅಳಿಲು ಯಾವ ರೀತಿಯಲ್ಲಿ ತಂದು ಸೇತುವೆಯನ್ನು ಕಟ್ಟಿ ಆ ಸೀತಾಮಾತೆಯನ್ನು ಮತ್ತೆ ಲಂಕೆಯಿಂದ ಕರ್ಕೊಂಡು ಬಂದಿದೆಯೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಮಳಲ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ನಮಗೊಂದು ವಿಶ್ವಾಸ ಇದೆ. ಯಾರು ಅತ್ಯಾಚಾರಿಗಳು ಯಾರು ಇದನ್ನು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಿಯೇ ಆಗ್ತದೆ. ಅದು ನಾವು ದೇವರುಗಳ ಮೇಲೆ ಬಿಟ್ಟ ನಂಬಿಕೆ. ನಾನು ಮಾತ್ರ ಅಲ್ಲ, ಸಹಸ್ರಾರು ಕಾರ್ಯಕರ್ತರು ಇವತ್ತು ನಮ್ಮ ಗ್ರಾಮದಲ್ಲಿರ್ಬೋದು ಅಥವಾ ಬೇರೆ ಬೇರೆ ದೇವರುಗಳ ವಿಶ್ವದಾದ್ಯಂತ ಜನ ಇವತ್ತು ಆ ಒಂದು ವಿಚಾರಕ್ಕೆ ನ್ಯಾಯ ಸಿಗಲೇಬೇಕು. ಸೌಜನ್ಯ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಏನು ಅತ್ಯಾಚಾರಿಗಳಿಂದ ಅತ್ಯಾಚಾರ ಆಗಿ ಕೊಲೆ ಆಗಿದ್ದಾರೆ ಅಥವಾ ಎಲ್ಲಿ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅವೆಲ್ಲರಿಗೂ ನ್ಯಾಯ ಸಿಗಲಿ ಅಂತ ಹೇಳುವಂಥ ಒಂದು ಹೋರಾಟ ಈ ಸೌಜನ್ಯ ಹೋರಾಟದೊಂದಿಗೆ ಅದು
ಕೊನೆಗೊಳ್ಳುತ್ತದೆ, ಸಮಾಜದಲ್ಲಿ ಅತ್ಯಾಚಾರಿಗಳು ಆರ್ಭಟ ನಿಂತದೆ ಹೇಳುವಂಥ ಒಂದು ಮಾತುಗಳನ್ನು ನೀವು ಆಡಿದ್ದೀರ. ಕಾರ್ಯಕ್ರಮ ಅಲ್ಲ ಇದು, ನೀವೊಂದು ಸಮಾಜದ ಶಕ್ತಿ, ಸೌಜನ್ಯ ಪರ ನಿಂತಿರುವಂಥವರು. ನಿಜವಾಗಿ ಕೂಡ ಒಬ್ಬ ಯೋಧರಿಗೆ ಸಮಾನ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಯಾಕೆಂದರೆ ಆ ಹೋರಾಟ, ಸೌಜನ್ಯ ಹೋರಾಟದ ಹಿಂದೆ ಹೋದವರಿಗೆ, ಆ ಕಾರ್ಯಕ್ರಮದ ಸಂಘಟನೆ ಮಾಡಿದವರಿಗೆ ಅಥವಾ ಅದಕ್ಕೆ ನ್ಯಾಯ ಬೇಕು ಹೇಳುವಂಥವರಿಗೆ ಮಾತ್ರ ಅದು ಅರ್ಥ ಆಗ್ತದೆ. ಎಲ್ಲರ ಮನೆಯಲ್ಲಿ ಕೂಡ ನೋವಾದಾಗ ಅವರಿಗೆ ಅವರವರ ನೋವು ಅರ್ಥ ಆಗುತ್ತೆ. ಹಾಗೆ ಈ ಸಮಾಜದ ನೋವನ್ನು ನೀವು ಅರ್ಥ ಮಾಡಿಕೊಂಡು ಹೋರಾಟಕ್ಕೆ ಮುಂದುವರಿಸಿದ್ದೀರ. ಈ ಹೋರಾಟದ ನ್ಯಾಯ ಸಿಗ್ತದೆ ಹೇಳುವಂಥ ಸಮ್ಮತಿ ಮತ್ತು ನಿಮ್ಮ ನಿರ್ಧಾರವಾಗಿದೆ. ಕಾರ್ಯಕ್ರಮದಲ್ಲಿ ನೀವು ಈ ಮಾತುಗಳನ್ನು ಆಡಿದ ಮುಂದೆ ಕೂಡ ಈ ಕಾರ್ಯಕ್ರಮದ ಯಶಸ್ವಿಯಾಗುವಂತಹ ಮಾತುಗಳನ್ನು ಕಾರ್ಯಕ್ರಮವನ್ನು